ಧನುರ್ರಾಶಿ, ಮದುವೆಯ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತೀರಿ, ಆದರೆ ಏನೂ ಪ್ರಯೋಜನ ಆಗಲ್ಲ. ಮನೆಯಲ್ಲಿ ಯಾರದ್ದೋ ಮದುವೆ ಆಗಬೇಕಾಗಿರುತ್ತೆ, ಆ ವಿಚಾರಕ್ಕೆ ನೀವು ಬಹಳ ಚರ್ಚೆ ಮಾಡ್ತೀರಿ, ಬಹಳ ಯೋಚನೆ ಮಾಡ್ತೀರಿ. ನೀವು ಆಡಿದಂತಹ ಮಾತು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಒಂದು ವೇಳೆ ಮದುವೆ ಆಗಿತ್ತು ಅಂತ ಇಟ್ಕೊಳ್ಳಿ, ಆಗಿರುವಂತಹ ಮದುವೆ ವಿಚಾರದಲ್ಲಿ ಏನೋ ಒಂದಷ್ಟು ಮಾತುಗಳನ್ನು ಆಡ್ತೀರಿ, ಅದು ಕೂಡ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನಿಮ್ಮ ಮಾತಿಗೆ ಯಾವ ಬೆಲೆಯೂ ಸಿಕ್ಕೋದಿಲ್ಲ. ನೀವು ಮಾತ್ರ ನಾನು ಮುಂದಿರಬೇಕು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಮೇಲೆಳ್ಕೊಂಡು ಮಾತಾಡ್ತೀರಿ. ನಿಮಗೆ ಯಾವ ಬೆಲೆಯೂ ಇಲ್ಲ. ನೀವು ಆಡಿದಂತಹ ಮಾತಿಗೆ ಒಂದು ಚೂರು ಕಿಮ್ಮತ್ತು ಕೂಡ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಮನೆಯ ಜವಾಬ್ದಾರಿಯ ಬಗ್ಗೆ ಪೂರ್ಣವಾದಂತಹ ಗಮನವನ್ನು ಹರಿಸಿ. ನಿಮ್ಮ ಮಾಡಬೇಕಾದಂತಹ ಕೆಲಸಗಳು, ಕರ್ತವ್ಯಗಳು ಬೇಕಾದಷ್ಟಿರುತ್ತೆ, ಅದನ್ನು ಹೊರತಾಗಿ ಬೇರೆಯವರ ವಿಚಾರವನ್ನು ಮಾಡ್ತೀರಿ. ಇದು ಯೋಗ್ಯವಲ್ಲದೆ ಇರತಕ್ಕಂತಹ ಒಂದು ಸಂಭಾಷಣೆಯಾಗತ್ತೆ. ಇದನ್ನು ಗಮನಿಸಬೇಕಾದಂಥದ್ದು. ಆರೋಗ್ಯ, ಅದರಲ್ಲೂ ಬೆನ್ನು ನೋವು ವಿಶೇಷವಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಬೆನ್ನು ನೋವಿಂದ ಹೊರಬರಬೇಕಾದಂಥದ್ದಾಗತ್ತೆ. ಏನಾದರೂ ಬದಲಾವಣೆಯ ಆಲೋಚನೆಗಳು ಮನಸ್ಸಿಗೆ ಬರ್ತಾ ಇದ್ದರೆ ಅದು ಯಾವುದು ಕೂಡ ಸದ್ಯಕ್ಕಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಹಾಗೇ ಆಗತ್ತೆ ಅನ್ನುವಂಥದ್ದನ್ನು ಮಾಡಿದರೆ ಸಮಯ ವ್ಯರ್ಥ, ಹಣ ವ್ಯರ್ಥ, ಜೊತೆಗೆ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಅದು ಅಡ್ಡಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಆಹಾರದ ಬಗ್ಗೆ ಗಮನವನ್ನು ಹರಿಸಿ, ರುಚಿಯಾಗಿದೆ ಅಂತ ಹೇಳಿ ಯಥೇಚ್ಛವಾಗಿ ಸ್ವೀಕಾರ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಸಾಯಂಕಾಲ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಬರೀ ಚರ್ಚೆ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಸರಿಯಾದಂತಹ ನಿರ್ಧಾರ ಬೇಕು, ತೀರ್ಮಾನ ಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ನೀವು ಚರ್ಚೆ ಮಾಡಿದಂತಹ ಸಮಯಕ್ಕೆ ಬೆಲೆ ಬರುವಂಥದ್ದಾಗತ್ತೆ, ವಿಷಯಕ್ಕೆ ಬೆಲೆ ಬರುವಂಥದ್ದಾಗತ್ತೆ. ಆನಂದವಾಗಿರ್ತೀರಿ, ಆದರೆ ಮನಸ್ಸಿನಲ್ಲಿ ಏನೋ ಹೆದರಿಕೆ, ಖುಷಿ ಇದ್ದರೂ ಕೂಡ ಅದನ್ನು ಅನುಭವಿಸುವಂತಹ ಯೋಗ ಬೇಕಲ್ಲ, ಅದು ಇಲ್ಲದೆ ಇರುವ ಹಾಗೆ ಮಾಡಿಕೊಳ್ತೀರಿ. ಸಮಸ್ಯೆಯನ್ನು ನೀವೇ ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಜ ಶ್ರೀನಿವಾಸಾಯ ತೇ ನಮಃ ಎಂಬುದಾಗಿ 12 ಬಾರಿ ಪಠನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸ್ವಯಂ ಪ್ರಜ್ಞೆ ಇಲ್ಲದೆ ಹಲವಾರು ವಿಚಾರಗಳಲ್ಲಿ ಅನಾಹುತವನ್ನು ಮಾಡಿಕೊಳ್ತೀರಿ. ನಿಮ್ಮದೇ ಆದಂತಹ ಯೋಚನೆ ಇಲ್ಲ, ಬೇರೆಯವರನ್ನ ಅನುಸರಿಸ್ತಕ್ಕಂಥದ್ದು, ಅನುಕರಿಸುವಂಥದ್ದು ದೊಡ್ಡ ಮಟ್ಟದ ತೊಂದರೆಯಾಗತ್ತೆ. ಯಾವ ವಿಷಯದಲ್ಲಿ ಹೇಗೆ ನಿರ್ಧಾರವನ್ನು ಮಾಡಬೇಕೋ ಅದು ನಿಮ್ಮ ಮನಸ್ಸಿಗೆ ಬರಬೇಕು. ಅದೇ ರೀತಿಯ ನಿರ್ಧಾರಗಳಾಗಿಬಿಟ್ರೆ ಯಾವ ತೊಂದರೆಗೂ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರಗತಿಯ ಬಗ್ಗೆ ನಿಮಗೆ ಭಯ ಇರುವಂಥದ್ದು, ಎಲ್ಲಿ ನಾನು ಯಾವ ರೀತಿಯಲ್ಲಿ ಉದ್ಧಾರ ಆಗಬೇಕು, ಯಾವ ರೀತಿಯಲ್ಲಿ ನನ್ನ ಅಭ್ಯುದಯ ಆಗಬೇಕು ಅನ್ನುವಂತಹ ವಿಷಯದಲ್ಲೇ ನಿಮಗೆ ಗೊಂದಲ. ಹೇಗೆ ನಾನು ಪ್ರಯತ್ನವನ್ನು ಮಾಡಬೇಕು, ಹೇಗೆ ಹಣ ಸಂಪಾದನೆ, ದ್ರವ್ಯ ಸಂಪಾದನೆಯನ್ನು ಮಾಡಬೇಕು, ಸಮಾಜದಲ್ಲಿ ವೈಯಕ್ತಿಕವಾಗಿ ನಾನು ನನ್ನದೇ ಆದಂತಹ ಪ್ರತಿಷ್ಠೆಯನ್ನು ಇಟ್ಟುಕೊಂಡು ಬದುಕಬೇಕು ಅನ್ನುವಂಥದ್ದು, ಇದು ನಿಮಗೆ ಗೊಂದಲವಾಗುತ್ತೆ ಹೊರತು ನಿರ್ಧಾರಕ್ಕೆ ಬರೋಕ್ಕೆ ಅವಕಾಶಗಳೇ ಆಗದೇ ಇರುವಂಥದ್ದಾಗತ್ತೆ. ಒಳ್ಳೆಯ ಸ್ನೇಹಿತರ, ಹಿತೈಷಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಯಾರದ್ದು ಏನೇ ಮಾರ್ಗದರ್ಶನ ನೀವು ಪಡ್ಕೊಂಡ್ರೂ ಕೂಡ ಅದು ಕೆಲ ಕಾಲ ಮಾತ್ರ. ಯಾಕೆ ಅಂತಂದರೆ ಮತ್ತೆ ನೀವು ಅವರನ್ನು ಮೆಟ್ಟಿ ಅವರ ಮೇಲೆ ಕೂತ್ಕೊಳ್ಬೇಕು ಅನ್ನುವಂತಹ ಕೆಟ್ಟ ಸ್ವಭಾವ, ದುಸ್ಸಾಹಸ ನಿಮ್ಮಲ್ಲಿರೋದ್ರಿಂದ, ಸ್ವಾಭಾವಿಕವಾಗಿ ಅದು ಇರೋದರಿಂದ ಅದು ಬೇರೆಯವರನ್ನು ಹತ್ತಿರಕ್ಕೆ ಇರೋದಕ್ಕೆ ಬಿಡೋದಿಲ್ಲ. ನಿಮಗೆ ಅದರಿಂದ ಅನುಕೂಲಗಳು ಕೂಡ ಆಗದೇ ಇರತಕ್ಕಂಥದ್ದು. ಈ ಕೆಟ್ಟ ದುಷ್ಟ ಸ್ವಭಾವಗಳನ್ನು ದೂರ ಮಾಡ್ಕೊಂಡ್ಬಿಟ್ರೆ ತನ್ನಿಂದ ತಾನೇ ಎಲ್ಲವೂ ಕೂಡ ಒಲಿದು ಬರುವ ಹಾಗಾಗುತ್ತೆ. ನಿಮ್ಮ ನೈತಿಕತೆ ಚೆನ್ನಾಗಿರುತ್ತೆ, ಆದರೂ ಕೂಡ ಮನಸ್ಸು ಮಾತ್ರ ಅದಕ್ಕೆ ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ತೋರಿಕೆಯ ಕೆಲಸದಲ್ಲಿ ಸಿಕ್ಕಿ ಬೀಳ್ತೀರಿ. ಅಂದರೆ ಯಾರೋ ನೋಡಲಿ ಅಂತ ಹೇಳಿ ಏನೋ ಮಾಡುವಂಥದ್ದು, ಅದು ಆಗಬಾರ್ದು. ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ನಾವು ಸರಿಯಾಗಿ ಪಾಲಿಸಬೇಕಾದಂತಹದ್ದು ನಮ್ಮ ಧರ್ಮ. ಯಾರು ನೋಡಲಿ ಬಿಡಲಿ, ಬೇರೆಯವರಿಗೋಸ್ಕರ ಮಾಡುವಂಥದ್ದು, ತೋರಿಕೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅಂತ ಹೇಳಬೇಕಾದಂಥದ್ದು. ವೃತ್ತಿ ಅಥವಾ ಉದ್ಯೋಗದ ಒತ್ತಡ ಇರತಕ್ಕಂಥವ್ರಿಗೆ ತೊಂದರೆಗೆ ಕಾರಣವಾಗುತ್ತೆ. ವೃತ್ತಿಯಲ್ಲಿ ಏನೋ ಮೇಲಿಂದ ಒತ್ತಡಗಳು ಅಥವಾ ನೌಕರಿಯಲ್ಲಿ ಏನೋ ಮೇಲಿಂದ ಒತ್ತಡಗಳು, ಈ ಕೆಲಸವನ್ನು ಇಷ್ಟೊತ್ತಿಗೆ ಹೀಗೆ ಮಾಡಿ ಮುಗಿಸ್ಬೇಕು ಅಂತಕ್ಕಂತಹ ಒತ್ತಡದಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳೇ ಆಗದೇ ಇರಬಹುದು. ಅಥವಾ ಮನಸ್ಸಾಗಲಿ ಶರೀರವಾಗಲಿ ಅದಕ್ಕೆ ಅವಕಾಶವನ್ನು ಕೊಡದೇ ಇರಬಹುದು. ಅದು ತೊಂದರೆಗೆ ಕಾರಣವಾಗುತ್ತೆ. ಈಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ
ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಶ್ಲೋಕ ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ಈಶ್ವರ ಪ್ರಿಯವಾದಂತಹ ಬಿಲ್ವಪತ್ರೆಯನ್ನು ಅರ್ಚನೆ ಮಾಡಿ ಶುಭವಾಗಿ. ಕುಂಭರಾಶಿ ಆರೋಗ್ಯದ ಬಗ್ಗೆ, ಸ್ನೇಹದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ವ್ಯಾಪಾರ ಅಥವಾ ವ್ಯವಹಾರ ಇದರ ಅಭಿವೃದ್ಧಿಗೆ ಅವಕಾಶಗಳು ಹೆಚ್ಚಾಗತ್ತೆ. ಸಂಬಂಧಿಕರ ಆಗಮನದಿಂದ ಮನಸ್ಸಿಗೆ ಖುಷಿ ಆಗುವಂಥದ್ದು. ಮನೆಗೆ ನೆಂಟರಿಷ್ಟರು ಬರ್ತಾರೆ, ಅದರಿಂದ ನಿಮಗೆ ಖುಷಿ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಪ್ರಗತಿ, ಮಕ್ಕಳ ವಿದ್ಯಾಭ್ಯಾಸ ಇದು ಹೆಚ್ಚಿನ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಮಕ್ಕಳು ಜೀವನದಲ್ಲಿ ಒಂದು ಭದ್ರತೆಯನ್ನು ಕಂಡುಕೊಂಡ್ರು, ಅವರಿಗೊಂದು ನೆಲೆ ಆಯಿತು ಅನ್ನುವಂಥದ್ದು ನಿಮಗೆ ಖುಷಿಯಾಗ್ತಕ್ಕಂಥದ್ದು. ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಅನ್ನುವಂತಹ ದಿವಸ ಇದಾಗಿರುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗ್ತೀರಿ. ಇದರಿಂದ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಏನು ಮಾಡಬೇಕೋ ಆ ಕೆಲಸವನ್ನು ಬಿಟ್ಬಿಡ್ತೀರಿ. ಕೋಪ, ಆತಂಕಗಳು ಹೆಚ್ಚಾಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯದ ಚಿಂತನೆಗಳು ನಡೆಯುತ್ತೆ. ಆದರೆ ಅದರ ಬಗ್ಗೆ ಸರಿಯಾದಂತಹ ನಿರ್ಧಾರ ಆದ ಮೇಲೆ ಅದರ ಫಲ, ಮಾನಸಿಕವಾದಂತಹ ನೆಮ್ಮದಿ ಕಡಿಮೆ ಇರುತ್ತೆ. ಸಮಯಕ್ಕೆ ಆದ್ಯತೆಯನ್ನು ನೀಡಿದಾಗ ಮಾತ್ರ ಒಂದು ಧನಾತ್ಮಕವಾದಂತಹ ಫಲಿತಾಂಶ ನಿಮ್ಮದಾಗ್ತಕ್ಕಂಥದ್ದು. ಮಿತ್ರರ ಭೇಟಿ, ವಿರೋಧಿಗಳ ಬಗ್ಗೆ ಚರ್ಚೆ ಇವೆಲ್ಲ ನಡೀತಕ್ಕಂಥದ್ದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.